ನಮಸ್ಕಾರ ವೀಕ್ಷಕರೇ, ಕಳೆದ ಒಂದು ವಾರದಿಂದ ಟಿಸಿಎಸ್ ಸಂಸ್ಥೆ ವಿಚಾರ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಹಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ಇಂಥದ್ದೊಂದು ಕೃತ್ಯ ನಡೀತಾ ಇದ್ರು, ಯಾರಿಗೂ ಗೊತ್ತಾಗಿರ್ಲಿಲ್ಲ ಅನ್ನೋದು ಒಂದು ವಿಚಾರ. ಆದ್ರೆ ಈಗ ಒಂದು ಕಡೆ ಇಂಥ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಬೇರೆ ಬೇರೆ ಕಂಪನಿಗಳಲ್ಲೂ ಈ ವ್ಯವಸ್ಥಿತ ಜಾಲ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಈಗ ಈ ವಿಚಾರ ಅತ್ಯಂತ ಗಂಭೀರವಾಗ್ತಾ ಇರೋದಕ್ಕೆ ಕಾರಣ ನಾಶಿಕ್ ಪ್ರಕರಣದ ಕಿಂಗ್ ಪಿನ್ HR ನಿದಾ ಖಾನ್ಗೆ ಇದ್ದ ಲಿಂಕ್ಗಳು ರಿವೀಲ್ ಆಗ್ತಾ ಇರೋದು. ಇದನ್ನು ನೋಡ್ತಾ ಇದ್ರೆ ಈ ಪ್ರಕರಣ ಇನ್ನೆಲ್ಲಿಗೋ ಹೋಗಿ ಮುಟ್ಟುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅಲ್ಲದೆ ಹೇಗೆ ಇದೆಲ್ಲ ಸಾಧ್ಯವಾಯ್ತು, ಹೇಗೆಲ್ಲ ಈ ಟ್ರ್ಯಾಪ್ ನಡೆಯುತ್ತೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಹಾಗೆ ಈ ಪ್ರಕರಣದ ಅಪ್ಡೇಟ್ ಕೂಡ ಕೊಡ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾರ್ಪೊರೇಟ್ ಲೈಫ್ ಇದು ಎಷ್ಟೋ ಜನರ ಕನಸು, ಎಷ್ಟೋ ಪೋಷಕರ ಪ್ರತಿಷ್ಠೆ, ಎಷ್ಟೋ ಯುವಕ ಯುವತಿಯರ ಗುರಿ. ಬದುಕೋದಕ್ಕೆ ಒಂದು ಕೆಲಸ ಬೇಕು, ಒಳ್ಳೆ ಸಂಬಳ ಪಡೆದು ಅಚ್ಚುಕಟ್ಟಾಗಿ ಜೀವನ ಕಟ್ಕೊಳ್ಬೇಕು ಅನ್ನೋ ಕನಸು ಯಾರಿಗೆ ಇರೋದಿಲ್ಲ ಹೇಳಿ. ಅದರಲ್ಲೂ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಓದಿಸ್ಬೇಕು ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಅನ್ನೋ ಹಾಗೆ ಕಾರ್ಪೊರೇಟ್ ಯುವಕರು ಯುವತಿಯರು ಎಲ್ಲರಿಗೂ ಉದ್ಯೋಗ ನೀಡಿ ಶಿಕ್ಷಣದ ಮಹತ್ವಕ್ಕೆ, ಮಹಿಳಾ ಸಬಲೀಕರಣಕ್ಕೆ ಉದಾಹರಣೆಯಾಗಿತ್ತು. ಆದ್ರೆ ಈ ನಾಶಿಕ್ ಪ್ರಕರಣವನ್ನ ನೋಡ್ತಾ ಇದ್ರೆ ಮಹಿಳೆಯರು ಇಲ್ಲೂ ಕೂಡ ಸೇಫ್ ಅಲ್ಲ ಅನ್ನೋದು ಕಾಣಿಸ್ತಾ ಇದೆ. ಅದರಲ್ಲೂ ಈ ಕಿರಾತಕರ ಗುಂಪಿನ ಮುಖ್ಯಸ್ಥ ಸ್ಥಾನದಲ್ಲಿ ಇದ್ದಿದ್ದು ಒಬ್ಬ ಹೆಣ್ಣು ಅನ್ನುವಾಗ ಪ್ರಪಂಚದಲ್ಲಿ ಕೆಲವೊಂದು ವಿಚಾರಗಳು ಕೇವಲ ಬರೀ ಮಾತಲ್ಲ, ಅದೇ ಸತ್ಯ ಅನ್ನಿಸೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ನಾಶಿಕ್ ಪ್ರಕರಣದಲ್ಲಿ ಒಬ್ಬೊಬ್ಬರನ್ನೇ ವಶಕ್ಕೆ ಪಡಿತಾ ಇದ್ದು ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹಲವರ ಹೇಳಿಕೆಗಳನ್ನು ಕೂಡ ಪಡೆಯಲಾಗ್ತಾ ಇದೆ. ಈ ಹೊತ್ತಲ್ಲಿ ಕಿಂಗ್ ಪಿನ್ ನಿದಾ ಖಾನ್ಗೆ ಉಗ್ರರ ಲಿಂಕ್ ಇತ್ತು ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಳೆದ ಕೆಲ ತಿಂಗಳುಗಳ ಹಿಂದೆ ದೆಹಲಿಯಲ್ಲಿ ನಡೆದ ರೆಡ್ ಫೋರ್ಟ್ ಬ್ಲಾಸ್ಟ್ ಬಗ್ಗೆ ಕೇಳಿರ್ತೀರಿ. ಅದರಲ್ಲಿ ಭಾಗಿಯಾಗಿದ್ದವರೆಲ್ಲ ಅನಕ್ಷರಸ್ಥರು ಅಥವಾ ಪುಡಿ ರೌಡಿಗಳಲ್ಲ, ಬದಲಾಗಿ ಹೈಲಿ ಎಜುಕೇಟೆಡ್ ಕ್ರಿಮಿನಲ್ಗಳು ಅನ್ನೋದು ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು. ಆ ಪ್ರಕರಣದ ಕಿಂಗ್ ಪಿನ್ ಡಾಕ್ಟರ್ ಶಹೀನ್, ಆತನಿಗೂ ನಿದಾ ಖಾನ್ಗೂ ಲಿಂಕ್ ಇತ್ತು ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಆಲ್ರೆಡಿ ಇದು ಸಣ್ಣ ಪುಟ್ಟ ಕೇಸಲ್ಲ, ಇದರಲ್ಲಿ ವಿದೇಶಿ ಲಿಂಕ್ ಕೂಡ ಇದೆ ಅನ್ನೋದು ಗೊತ್ತಾಗಿರೋ ಹೊತ್ತಲ್ಲಿ ನಿದಾ ಖಾನ್ ದೆಹಲಿಯಲ್ಲಿ ಡಾಕ್ಟರ್ ಶಹೀನ್ ಅನ್ನ ಮೀಟ್ ಆಗಿದ್ಲು ಅಂದ್ರೆ ಇದರ ಆಳ ಅಗಲ ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಕಾಣಿಸ್ತಾ ಇದೆ. ಅದರಿಂದ ನಿದಾ ಖಾನ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಬೀಳುವ ಎಲ್ಲಾ ಲಕ್ಷಣಗಳಿವೆ. ಒಂದು ಕಡೆ ಡಾಕ್ಟರ್ ಶಹೀನ್ ಅಂಡ್ ಗ್ಯಾಂಗ್ ಉಗ್ರ ಕೃತ್ಯ ನಡೆಸೋದಕ್ಕೆ ಪ್ರಮುಖ ಕಾರಣವೇ ಮತಾಂಧತೆ ಹಾಗೂ ಜಿಹಾದ್. ಈಗ ನಾಶಿಕ್ ಪ್ರಕರಣದ ಹಿಂದೆ ಇರೋ ಲೇಡಿ ಕ್ಯಾಪ್ಟನ್ ಹಾಗೂ ಗ್ಯಾಂಗ್ ಉದ್ದೇಶವು ಮತಾಂತರ ಹಾಗೂ ಜಿಹಾದ್. ಇದು ವೈಟ್ ಕಾಲರ್ ರ್ಯಾಡಿಕಲಿಸಂಗೆ ಪುಷ್ಟಿ ಕೊಡ್ತಾ ಇದೆ. ಅಂದ್ರೆ ಕೇವಲ ಹಳ್ಳಿ ಪಳ್ಳಿಗಳಲ್ಲಿರೋ ಅಮಾಯಕ ಹೆಣ್ಣು ಮಕ್ಕಳನ್ನ ಮಾತ್ರ ಪ್ರೀತಿ ಹೆಸರಲ್ಲಿ ಮತಾಂತರ ಮಾಡಿ ಜೀವನ ಹಾಳು ಮಾಡೋದಲ್ಲ, ಸಿಟಿಯಲ್ಲಿ ಇರುವವರನ್ನ, ಓದಿದವರನ್ನ, ಕೆಲಸದಲ್ಲಿ ಇರುವವರನ್ನು ಕೂಡ ಬಿಡೋದಿಲ್ಲ ಅನ್ನೋ ರೀತಿ ಪ್ಲಾನ್ ನಡೆದಿತ್ತು ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಇನ್ನು ಈ ನಿದಾ ಖಾನ್ ಹಿನ್ನೆಲೆ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಕ್ವಿಕ್ ಆಗಿ ಆಕೆ ಹಿಸ್ಟರಿಯನ್ನ ಹೇಳೋದಾದ್ರೆ, ಪ್ರತಿ ಕಾರ್ಪೊರೇಟ್ ಕಂಪನಿಗಳಲ್ಲೂ ಮಹಿಳೆಯರಿಗೆ ಕಿರುಕುಳ ಅಥವಾ ದೌರ್ಜನ್ಯದಂತ ಸಮಸ್ಯೆ ಆದ್ರೆ ದೂರು ಸಲ್ಲಿಸೋದಕ್ಕೆ ಅಂತ ಒಂದು ಕಮಿಟಿ ಮಾಡಿರ್ತಾರೆ. ಅದನ್ನ ಪೋಷ್ ಅಂತ ಕರೀತಾರೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ನಾಶಿಕ್ನ TCS ಬ್ರಾಂಚ್ HR ಮ್ಯಾನೇಜರ್ ಆಗಿದ್ದ ನಿದಾ ಖಾನ್ ಇದನ್ನ ಮಾನಿಟರ್ ಮಾಡಬೇಕಿತ್ತು. ಆಕೆಗೆ ಈ ಕುರಿತಂತೆ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಕೂಡ ನೀಡಿದ್ರಂತೆ. ಆದ್ರೆ ಅದ್ಯಾವುದನ್ನು ಆಕೆ ಪರಿಗಣಿಸದೆ ತಮ್ಮ ಬಾಂಧವರು, ಅರ್ಥಾತ್ ಈ ಮತಾಂತರ ದೌರ್ಜನ್ಯ ಎಸಗುತ್ತಿದ್ದ ಸಹೋದರರ ಬೆಂಬಲವಾಗಿ ನಿಂತು ಕಂಡೋರ್ ಮನೆ ಹೆಣ್ಮಕ್ಳನ್ನ ಹಾಳು ಮಾಡಿದ ಹೆಗ್ಗಳಿಕೆಗೆ ಪಾತ್ರಳಾಗಿದ್ದಾಳೆ. ಇನ್ನು ಈ ಪ್ರಕರಣ ದೊಡ್ಡದಾಗ್ತಾ ಇದ್ದ ಹಾಗೆ ನಾಶಿಕ್ನ TCS ಬಿಲ್ಡಿಂಗ್ ಗೆ ಬೀಗ ಜಡಿಯಲಾಗಿದೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಸದ್ಯಕ್ಕೆ ಆಫೀಸ್ ಕಡೆ ಮುಖ ಹಾಕಬೇಡಿ, ಕೇಸ್ ಮುಗಿಯೋವರೆಗೂ ಆಫೀಸ್ ಓಪನ್ ಆಗೋದಿಲ್ಲ, ಸದ್ಯದ ಮಟ್ಟಿಗೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಸೂಚಿಸಲಾಗಿದೆ. ಇಷ್ಟು ಮಾತ್ರವಲ್ಲದೆ ಸಂಸ್ಥೆಯ ಬೇರೆ ಬೇರೆ ಆಪರೇಷನ್ ಗಳಿಗೂ ಅಡೆತಡೆ ಉಂಟಾಗಿದ್ದು ಸದ್ಯಕ್ಕೆ ಯಾವುದೇ ಹೊಸ ಎಂಪ್ಲಾಯಿಗಳನ್ನ ಹೈಯರ್ ಮಾಡ್ತಾ ಇಲ್ಲ. ಇನ್ನು ಈ ಕೇಸ್ನಲ್ಲಿ ಒಬ್ಬರ ನಂತರ ಒಬ್ಬರು ಮಹಿಳಾ ಉದ್ಯೋಗಿಗಳು ತಮ್ಮ ಮೇಲೆ ನಡೆದ ದೌರ್ಜನ್ಯವನ್ನ ರಿಪೋರ್ಟ್ ಮಾಡ್ತಾ ಇದ್ರೆ ಪುರುಷರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳ ಕೊಟ್ಟಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪ್ರಮುಖ ವಿಚಾರಕ್ಕೆ ಬರೋದಾದ್ರೆ, ಹೇಗೆ ಇದು ಇಷ್ಟು ದಿನಗಳ ಕಾಲ ಆಕ್ಟಿವ್ ಇತ್ತು, HR ಅರ್ಥಾತ್ ಲೇಡಿ ಕಿಂಗ್ ಪಿನ್ ಅನ್ನ ದಾಟಿ ಈ ಕೇಸ್ ಯಾಕೆ ಮುಂದಿನ ಹಂತಕ್ಕೆ ಹೋಗಿರ್ಲಿಲ್ಲ ಅಂತ ಕೇಳಿದ್ರೆ ಮತ್ತದೇ ವರ್ಕ್ ಲೈಫ್, ಜವಾಬ್ದಾರಿ, ಜೀವನ, ಕಮಿಟ್ಮೆಂಟ್ ಭಯ. ಈ ಮತಾಂತರ ಗ್ಯಾಂಗ್ ಬಗ್ಗೆ ರಿವೀಲ್ ಆಗಿರೋ ವರದಿ ಪ್ರಕಾರ ಇವರು ಟಾರ್ಗೆಟ್ ಮಾಡ್ತಾ ಇದ್ದ ರೀತಿಯೇ ಇವರ ಕ್ರಿಮಿನಲ್ ಕೆಲಸಕ್ಕೆ ಪೂರಕವಾಗ್ತಾ ಇತ್ತು. ಕೆಲಸಕ್ಕೆ ಹೈರಿಂಗ್ ಮಾಡ್ತಾ ಇದ್ದವರಿಂದ ಹಿಡಿದು ಅಪ್ರೂವಲ್ ತನಕ ಎಲ್ಲವನ್ನೂ ಇವರೇ ಕಂಟ್ರೋಲ್ ಮಾಡ್ತಾ ಇದ್ದಿದ್ರಿಂದ ತಮ್ಮ ಕೃತ್ಯಕ್ಕೆ ಎಂಥವರು ಬಳಕೆ ಆಗ್ತಾರೆ ಅನ್ನೋದನ್ನ ಆರಂಭಿಕ ಹಂತದಲ್ಲೇ ಇವರು ಐಡೆಂಟಿಫೈ ಮಾಡ್ತಾ ಇದ್ರು. ಯಾರಿಗೆ ಜಾಬ್ ತೀರಾ ಅವಶ್ಯಕತೆ ಇದೆ, ಯಾರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಯಾರನ್ನ ಈಸಿಯಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಮೊದಲ ಹಂತದಲ್ಲಿ ಇವರ ಕೆಲಸ ಕಾರ್ಯ ಆಗ್ತಾ ಇತ್ತು.
ಮುಂದಿನ ಹಂತದಲ್ಲಿ ಪ್ರಮೋಷನ್ ಹಾಗೂ ಇತರ ವಿಚಾರಗಳು ಅಂದ್ರೆ ಯಾವುದಕ್ಕೆ ಉದ್ಯೋಗಿಗಳು ಹಾತೊರಿತಾರೋ ಅಲ್ಲೇ ಇವರು ತಮ್ಮ ಅಸಲಿ ಆಟವನ್ನ ಸ್ಟಾರ್ಟ್ ಮಾಡ್ತಾ ಇದ್ರು. ಪ್ರಮುಖವಾಗಿ ಯುವತಿಯರ ವೀಕ್ನೆಸ್ ಅನ್ನ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳೋದು, ನಂಬಿಕೆ ಹುಟ್ಟಿಸೋದು, ನೆಮ್ಮದಿಗೋಸ್ಕರ ದರ್ಗಾಗಳಿಗೆ ವಿಸಿಟ್ ಮಾಡಿ ಅಂತ ಪ್ರೋತ್ಸಾಹಿಸೋದು, ಆಮೇಲೆ ಮುಸ್ಲಿಂ ಯುವಕರನ್ನ ಪರಿಚಯ ಮಾಡಿಸಿಕೊಡೋದು, ಅವರ ಜೊತೆಗೆ ಮಿಂಗಲ್ ಆಗುವಂತೆ ಒತ್ತಾಯ ಮಾಡೋದು, ಇದೆಲ್ಲವೂ ನಡೆದಿದೆ. ಇದನ್ನ ದಾಟಿ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಖಾಸಗಿ ವಿಷಯಗಳ ಬಗ್ಗೆ ಮಾತಾಡೋದು, ಮತಾಂತರ ಆದರೆ ಮಾತ್ರ ಬೇಕಾಗಿದ್ದನ್ನ ಪಡೆಯಬಹುದು ಅನ್ನೋ ಆಸೆಯನ್ನ ಹುಟ್ಟಿಸೋದು, ದನದ ಮಾಂಸವನ್ನ ಒತ್ತಾಯಪೂರ್ವಕವಾಗಿ ತಿನ್ನುವಂತೆ ಹೇಳಿರೋ ಕಂಪ್ಲೇಂಟ್ಗಳು ಕೂಡ ದಾಖಲಾಗಿವೆ. ಇನ್ನು ಭಯಾನಕ ಅಂಶ ಅನ್ನೋ ಹಾಗೆ ಇದರ ಕಂಪ್ಲೇಂಟ್ ಅನ್ನ ನಿದಾ ಖಾನ್ ಕೇವಲ ನಿರ್ಲಕ್ಷ್ಯ ಮಾಡಿಲ್ಲ, ಬದಲಾಗಿ ಸಂತ್ರಸ್ತೆಯರಿಗೆ ಇದೆಲ್ಲಾ ಸಹಜ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರೋದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಈ ಪ್ರಕರಣದ ಹೊರತಾಗಿ ಕಾರ್ಪೊರೇಟ್ ಲೈಫ್ ನಲ್ಲಿ ಹಿಂದೂಗಳ ಮತಾಂತರ ಅಜೆಂಡಾ ಹೇಗೆ ಶುರುವಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕಾರ್ಪೊರೇಟ್ ಕಲ್ಚರ್ ನಲ್ಲಿ ವೀಕೆಂಡ್ಸ್ ಅನ್ನೋದಕ್ಕೆ ಬಹಳ ಮಹತ್ವ ಇದೆ. ವಾರ ಇಡೀ ದುಡಿದವರಿಗೆ ವಾರಾಂತ್ಯದಲ್ಲಿ ರಿಲೀಫ್ ಅನ್ನೋದು ತಪ್ಪಲ್ಲ. ಆದ್ರೆ ಈ ರಿಲೀಫ್ ಭಾಗವಾಗಿ ನಡೆಯೋ ಔಟಿಂಗ್ಸ್, ಪಾರ್ಟಿ, ನಂತರ ಹಂತ ಹಂತವಾಗಿ ಹಿಂದೂಗಳ ಕಲ್ಚರ್ನ ಕಂಪ್ಲೀಟ್ ಆಗಿ ಬದಲಿಸುವ ತನಕ ಇದರ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಇಂಥ ಲೈಫ್ ಬಗ್ಗೆ ಅರಿವೇ ಇಲ್ಲದ ಯುವತಿಯರು ತಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಬದಲಾಗ್ತಾ ಹೋಗ್ತಾರೆ. ತಾನು ಹೇಗಿದ್ದೆ, ಹೇಗಾದೆ, ಏನ್ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡೋದು ಸರಿನಾ? ಪ್ರಮುಖವಾಗಿ ಸಂತೋಷಕ್ಕೆ ಲಿಮಿಟೇಷನ್ ಯಾವುದು, ಯಾವುದನ್ನ ಎಷ್ಟು ಮಾಡಬೇಕು, ಯಾವ ಹಂತಕ್ಕೆ ಹೋಗಬಾರದು ಅನ್ನೋದರ ಅರಿವಿಲ್ಲದವರು ಈ ಅಜೆಂಡಾಗಳಿಗೆ ಬಲಿಪಶು ಆಗ್ತಾ ಇದ್ದಾರೆ. ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು ಪೋಷಕರಿಗೂ ನೋವು ಕೊಟ್ಟು ಸಮಾಜದಲ್ಲೂ ಕಳಂಕವನ್ನ ಹೊರತಾ ಇದ್ದಾರೆ. ಇದಾದ ಬಳಿಕ ಇದೆಲ್ಲವೂ ಸಹಜ ಅನ್ನೋ ರೀತಿ ಅಸಹಜವನ್ನ ಸಹಜ ಮಾಡಿ ಇದ್ಯಾವುದೂ ದೊಡ್ಡ ವಿಷಯ ಅಲ್ವೇ ಅಲ್ಲ ಅನ್ನೋ ರೀತಿಯ ವಾತಾವರಣ ಸೃಷ್ಟಿಸೋ ವ್ಯವಸ್ಥಿತ ಕೆಲಸಗಳು ನಡೀತಾ ಇವೆ ಅನ್ನೋ ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಈ ಪ್ರಕರಣ ರಾಜಕೀಯಕ್ಕೂ ಕೂಡ ತಿರುಗಿದ್ದು ಬಿಜೆಪಿ ಕಡೆಯಿಂದ ಲವ್ ಜಿಹಾದ್ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಈ ಸಂಬಂಧ ಪ್ರತಿಕ್ರಿಯಿಸಿರೋ ಸಂಸದೆ ನವನೀತ್ ರಾಣಾ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರ ಸಿಟಿಸನ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಈಗಾಗಲೇ ಅಚಲಪುರದಲ್ಲಿ ದುಷ್ಕರ್ಮಿಗಳ ಪ್ರಾಪರ್ಟಿಯನ್ನ ಧ್ವಂಸ ಮಾಡೋ ಕೆಲಸ ಆಗ್ತಾ ಇದೆ. ಆದ್ರೆ ಬೇರೆ ಹೊತ್ತಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋ ಜಾತ್ಯತೀತರು ಈಗ ಯಾಕೆ ಮೌನವಾಗಿದ್ದಾರೆ ಅಂತ ನವನೀತ್ ರಾಣಾ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಂಪನಿಗಳಲ್ಲಿ ಈ ರೀತಿ ಆದ್ರೂ ಯುವತಿಯರು ಹೆದರಬೇಡಿ, ಧೈರ್ಯದಿಂದ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ನಾವಿದ್ದೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಟಿಸಿಎಸ್ ಬೆನ್ನಲ್ಲೇ ಬೇರೆ ಬೇರೆ ಕಂಪನಿಗಳಲ್ಲೂ ಈ ರೀತಿ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದು, ಇನ್ಫೋಸಿಸ್ ನಲ್ಲೂ ಈ ರೀತಿ ಆಗಿರೋ ವರದಿಗಳಾಗಿವೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿರೋ ಕಂಪನಿಯ ಆಡಳಿತ ಮಂಡಳಿ ಯಾವುದೇ ಕಾರಣಕ್ಕೂ ಅಂತವರನ್ನ ಬಿಡೋದಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಇದು ಕೇವಲ ಒಂದು ಸಂಸ್ಥೆಯ ಕಥೆಯಲ್ಲ, ಬಹುತೇಕ ಎಲ್ಲಾ ಕಡೆಗಳಲ್ಲೂ ಇದರ ಜಾಲ ಇದೆ ಅನ್ನೋ ಅನುಮಾನಕ್ಕೆ ಇದು ದಾರಿ ಮಾಡಿಕೊಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.